ವರ್ಷದ ಮೊದಲ ಹಬ್ಬಕ್ಕೆ ಸಜ್ಜಾದ ಬೆಂಗಳೂರು ಮಾರುಕಟ್ಟೆಯಲ್ಲಿ ಖರೀದಿ ಬಲು ಜೋರು. ಬೆಲೆ ಏರಿಕೆಯಲ್ಲೂ ಭರ್ಜರಿ ಕಾರುಬಾರು. ಮಕರ ಸಂಕ್ರಾಂತಿ ಮಹಾಕುಂಭದಲ್ಲಿ ಪವಿತ್ರ ಸ್ನಾನ. ಕಲ್ಪವಾಸ ವ್ರತದಲ್ಲಿರುವ ಭಕ್ತರಿಗೆ ಇಂದು ಪವಿತ್ರ ದಿನ. ಪ್ರಯಾಗ್ರಾಜ್ನಿಂದ ರಿಪಬ್ಲಿಕಾನ ಮೆಗಾ ಕವರೇಜ್. ಬೇಲ್ ಬಳಿಕ ದರ್ಶನ್ ಮೊದಲ ಹಬ್ಬ. ಫಾರ್ಮ್ ಹೌಸ್ನಲ್ಲಿ ಸಂಕ್ರಾಂತಿ ಆಚರಣೆ. ಹಬ್ಬ ಆಚರಣೆಗೂ ಮುನ್ನ ತಾಯಿ ಭೇಟಿಯಾದ ನಟ. ಕಾಂಗ್ರೆಸ್ನಲ್ಲಿ ಕಾವೇರಿದ ಬಣ ಬಡಿದಾಟ. ಸಿದ್ದು ಬಣದಿಂದ ಡಿಕೆಶಿಗೆ ಟಕ್ಕರ್. ಏನೇ ಮಾಡಿದ್ರೂ ಶಾಸಕರ ಅಭಿಪ್ರಾಯ ಸಂಗ್ರಹಿಸುವಂತೆ ಆದೇಶ. ಪ್ರಯಾಣಿಕರಿಗೆ ಕಾದಿದೆ ಮತ್ತೊಂದು ಶಾಕ್. ಖಾಸಗಿ ಬಸ್ ಟಿಕೆಟ್ ದರ ಏರಿಕೆಗೆ ಡಿಮ್ಯಾಂಡ್. 15% ಟಿಕೆಟ್ ರೇಟ್ ಹೆಚ್ಚಿಸುವಂತೆ ಒತ್ತಾಯ. ದೇಶದ ಅತಿ ದೊಡ್ಡ ಧಾರ್ಮಿಕ ಉತ್ಸವ. ದಶಕಗಳ ಬಳಿಕ ಮಹಾಕುಂಭ ಮೇಳಕ್ಕೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಸಾಕ್ಷಿಯಾಗ್ತಾ ಇದೆ. ಇವತ್ತು ಪ್ರಮುಖವಾಗಿ ಬಹಳ ವಿಶೇಷ ದಿನ. ಇದೇ ದಿನದಲ್ಲಿ ಗಂಗಾ, ಯಮುನಾ, ಸರಸ್ವತಿ ತಟದಲ್ಲಿ ಮಿಂದೆದ್ರೆ ಮಾಡಿರುವಂತಹ ಪಾಪ ಕರ್ಮ ಎಲ್ಲ ಕೂಡ ತೊಳೆದು 7 ಜನ್ಮಗಳಿಗೆ ಆಗುವಂತಹ ಪುಣ್ಯ ಪ್ರಾಪ್ತಿ ಆಗುತ್ತೆ ಅನ್ನುವಂತಹ ನಂಬಿಕೆ ಹಿಂದೂಗಳದ್ದು. ಹಾಗಾಗಿ ಇವತ್ತು ಅನೇಕ ಜನ ಭಕ್ತಾದಿಗಳು ಶಾಹಿ ಸ್ನಾನ ಮಾಡುವುದಕ್ಕೆ ಮುಂದಾಗ್ತಿದ್ದಾರೆ. ಹೇಗಿದೆ ಪ್ರಯಾಗ್ರಾಜ್ನಲ್ಲಿ ಸಂಭ್ರಮ? ಆ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಎತ್ತ ಕಣ್ಣಾಯಿಸಿದ್ರು ಭಕ್ತ ಸಾಗರ. ಎಲ್ಲಿ ನೋಡಿದ್ರೂ ಕೇಸರಿ ಧ್ವಜಗಳ ಹಾರಾಟ, ಡಮರುಗ ಸದ್ದು, ಭಕ್ತರಿಂದ ಜಯಘೋಷ, ಹರ ಹರ ಮಹಾದೇವ್ ಘೋಷಣೆ. ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದ ಭಕ್ತಗಣ. ಪ್ರಯಾಗ್ರಾಜ್ನಲ್ಲಿ ಶಾಹಿ ಸ್ನಾನಕ್ಕೆ ಭಕ್ತ ಸಾಗರ. ತ್ರಿವೇಣಿ ಸಂಗಮದಲ್ಲಿ ಸಾಧು ಸಂತರ ಪುಣ್ಯ ಸ್ನಾನ. ಕೋಟಿ ಹೃದಯಗಳು ಹಲವಾರು ವರ್ಷಗಳಿಂದ ಕಾದು ಕುಳಿತಿದ್ದ ಮಹಾಕುಂಭ ಮೇಳಕ್ಕೆ ವೈಭವದ ಚಾಲನೆ ಸಿಕ್ಕಿದೆ. 144 ವರ್ಷಗಳಿಗೆ ಒಮ್ಮೆ ಜರುಗುವ ಅತಿ ದೊಡ್ಡ ಧಾರ್ಮಿಕ ಉತ್ಸವಕ್ಕೆ ಉತ್ತರ ಪ್ರದೇಶ ಪ್ರಯಾಗ್ರಾಜ್ ಸಾಕ್ಷಿಯಾಗಿದೆ. ಮಕರ ಸಂಕ್ರಾಂತಿ ಹಬ್ಬದ ಹಿನ್ನೆಲೆ ಮೊದಲ ಶಾಹಿ ಸ್ನಾನಕ್ಕೆ ಸಾಧು ಸಂತರು ಭಕ್ತ ಸಾಗರವೇ ಹರಿದು ಬಂದಿದೆ. ಈ ಪವಿತ್ರ ಕಾರ್ಯಕ್ರಮದಲ್ಲಿ